Sixth one is expectations. Sometimes consumer expect prices increases further in near future. Sometimes consumer expect prices reduces in a near future. So these expectations of the consumers also influence the quantity demand of any commodity. So if consumer expect prices increases in near future, quantity demand increases. When consumer expect prices reduces in near future, quantity demand reduces. That means the expectations regarding future changes in the price also affect the quantity demand at the present. ಅಂದರೆ ನಿರೀಕ್ಷೆಗಳು ಅಂತ ಕರಿತೀವಿ. ಅನುಭೋಗಿಗಳು ಕೆಲವು ಸರಿ ಬೆಲೆಯ ಬದಲಾವಣೆ ಬಗ್ಗೆ ಯಾವುದೋ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅಂದರೆ ಭವಿಷ್ಯದಲ್ಲಿ ಬೆಲೆಗಳು ಹೆಚ್ಚಾಗುತ್ತೆ ಅನ್ನೋ ನಿರೀಕ್ಷೆ ಇದ್ದರೆ ಸದ್ಯದ ಬೇಡಿಕೆ ಹೆಚ್ಚಾಗುತ್ತೆ. ಅಂದರೆ ಮುಂದೆ ಇನ್ನೂ ಬೆಲೆಗಳು ಹೆಚ್ಚಾಗೋದ್ರಿಂದ ಈಗಲೇ ಕೊಂಡ್ಕೊಂಬಿಡೋಣ ಅಂತೇಳಿ ಸದ್ಯದ ಬೇಡಿಕೆನ ಅವರು ಹೆಚ್ಚು ಮಾಡ್ಕೊಳ್ತಾರೆ. ಭವಿಷ್ಯದಲ್ಲಿ ಬೆಲೆಗಳು ಇಳಿಯುತ್ತೆ ಅನ್ನೋ ನಿರೀಕ್ಷೆ ಇದ್ದಾಗ ಸದ್ಯದ ಬೇಡಿಕೆ ಕಡಿಮೆ ಇರುತ್ತೆ. ಅಂದರೆ ಮುಂದೆ ಬೆಲೆಗಳು ಇಳಿದಾಗ ಕೊಂಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಸದ್ಯದ ಬೇಡಿಕೆನ ಕಡಿಮೆ ಮಾಡ್ಕೊಳ್ತಾರೆ. ಹಾಗಾಗಿ ಭವಿಷ್ಯದ ಬಗೆಗೆ ಅನುಭೋಗಿಗಳ ನಿರೀಕ್ಷೆಗಳು ಸಹ ಕೆಲವೊಮ್ಮೆ ಸದ್ಯದ ಪ್ರಸ್ತುತ ಬೇಡಿಕೆ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಇನ್ನು ಆರನೇ ಮುಖ್ಯವಾಗಿರೋಂಥದ್ದು ಪಬ್ಲಿಸಿಟಿ ಮತ್ತು ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಮತ್ತು ಪ್ರಚಾರ. ನೋಡಿ, ಇವತ್ತು ಆಧುನಿಕ ಯುಗ ಅನ್ನೋದು ಜಾಹೀರಾತಿನ ಯುಗ. ದ ಪ್ರೆಸೆಂಟ್ ಮಾಡರ್ನ್ ಡೇ ಈಸ್ ಎ ಅಡ್ವರ್ಟೈಸ್ಮೆಂಟ್ ಡೇ. That means advertisement play a very important role in influencing the quantity demand of any commodity. That means consumers are influenced by advertisement and publicity, and they purchase only those commodities which are frequently advertised in medias. ಅಂದರೆ ಇವತ್ತಿನ ಆಧುನಿಕ ಜಗತ್ತು ಅನ್ನೋದು ಜಾಹೀರಾತಿನ ಜಗತ್ತು ಅಥವಾ ಪ್ರಚಾರದ ಯುಗ ಅಂತ ಇದನ್ನು ಕರಿತೀವಿ. ಸಾಮಾನ್ಯವಾಗಿ ಪ್ರಚಾರ ಜಾಹೀರಾತುಗಳು ವಸ್ತುವಿನ ಬೇಡಿಕೆ ಮೇಲೆ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡ್ತವೆ. ಅಂದರೆ ಸಾಮಾನ್ಯವಾಗಿ ನಾವು ಯಾವ್ಯಾವುದು ಮಾಧ್ಯಮಗಳಲ್ಲಿ ಹೆಚ್ಚು ಜಾಹೀರಾತಿಗೆ ಒಳಪಡುತ್ತಲ್ಲ ಅಂಥ ವಸ್ತುಗಳಿಗೆ ಬೇಡಿಕೆ ಸಹಜವಾಗಿ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಅಂದರೆ ಜಾಹೀರಾತುಗಳು ಒಂದು ರೀತಿ ಅನುಭೋಗಿಗಳಿಗೆ ಬ್ರೈನ್ ವಾಶ್ ಮಾಡ್ತವೆ. ಪದೇ ಪದೇ ಒಂದು ವಸ್ತುವನ್ನು ನಾವು ಜಾಹೀರಾತಿನ ಮೂಲಕ ನೋಡ್ತಾ ಆ ವಸ್ತುನ ಕೊಂಡ್ಕೋಬೇಕು ಅನ್ನೋ ಇಚ್ಛೆ ನಮಗೆ ಬರುತ್ತೆ. ಅದರಿಂದ ಆ ವಸ್ತುಗಳನ್ನು ನಾವು ಶಾಪಿಗೆ ಹೋದಾಗ ಆ ವಸ್ತುಗಳನ್ನೇ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ತೀವಿ. ಹಾಗಾಗಿ ಯಾವುದು ಹೆಚ್ಚು ಜಾಹೀರಾತಿಗೆ ಒಳಪಡುತ್ತೋ ಅಥವಾ ಯಾವ ವಸ್ತುವಿಗೆ ಹೆಚ್ಚು ಪ್ರಚಾರ ಸಿಕ್ಕುತ್ತೋ ಅಂಥ ವಸ್ತುಗಳ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ. ಆ್ಯಂಡ್ ಸೆವೆಂತ್ ಒನ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಸೊ ವೆನ್ ನ್ಯಾಷನಲ್ ಇನ್ಕಮ್ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಡಿಫರೆಂಟ್ ಸೆಕ್ಷನ್ಸ್ ಆಫ್ ದ ಪೀಪಲ್, ದ ಕ್ವಾಂಟಿಟಿ ಡಿಮಾಂಡ್ ಇನ್ಕ್ರೀಸಸ್. ವೆನ್ ದ ಇನ್ಕಮ್ ಈಸ್ ನಾಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ and it distribute in favor of only rich people, quantity demand reduces. ಅಂದರೆ ಒಂದು ದೇಶದ ಒಟ್ಟು ಆದಾಯ ಯಾವ ರೀತಿ ಹಂಚಿಕೆ ಆಗಿದೆ ಅನ್ನೋದ್ರ ಮೇಲೆ ಬೇಡಿಕೆ ನಿರ್ಧಾರ ಆಗುತ್ತೆ. ರಾಷ್ಟ್ರದ ಆದಾಯ ಎಲ್ಲ ವರ್ಗಗಳ ನಡುವೆ ಸಮವಾಗಿ ಹಂಚಲ್ಪಟ್ಟಿದ್ರೆ ಆಗ ಎಲ್ಲ ಸರಕುಗಳಿಗಿರುವಂಥ ಬೇಡಿಕೆ ಹೆಚ್ಚಾಗುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರೀಯ ಆದಾಯ ಕೇವಲ ಶ್ರೀಮಂತರ ಪರವಾಗಿ ಹಂಚಲ್ಪಟ್ಟಿದ್ರೆ, ಅಂದರೆ ಹೆಚ್ಚಿನ ಪಾಲು ಶ್ರೀಮಂತರಿಗೆ ಸಿಕ್ಕಿ ಕಡಿಮೆ ಪಾಲು ಬಡವರಿಗೆ ಸಿಕ್ಕಾಗ ವಸ್ತುಗಳಿಗಿರುವಂಥ ಬೇಡಿಕೆ ಕಡಿಮೆ ಆಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಒಂದು ದೇಶದ ರಾಷ್ಟ್ರೀಯ ಆದಾಯ ಯಾವ ರೀತಿ ಹಂಚಲ್ಪಟ್ಟಿದೆ ಅನ್ನೋದ್ರ ಮೇಲೆ ವಸ್ತುಗಳಿಗಿರುವಂಥ ಬೇಡಿಕೆ ನಿರ್ಧಾರ ಆಗುತ್ತೆ. ಆ್ಯಂಡ್ ಏಯ್ತ್ ಒನ್ ಈಸ್ ಜನರಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಸಾಮಾನ್ಯ ಜೀವನ ಮಟ್ಟ ಅಂತ ಹೇಳ್ತೀವಿ. ಸೊ ವೆನ್ ಜನರಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಹೈ, that means the standard of living of the people in a particular country is high, the quantity demand for goods and services also increases. If the standard of living is low, the quantity demand for goods and services is also low. That means at a high standard of living, the quantity demand increases. At a low standard of living, quantity demand reduces. That means the quantity demand for goods and services, it is influenced by ಜನರಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅಂದರೆ ಒಂದು ದೇಶದ ಜನರ ಜೀವನ ಮಟ್ಟ ಅಂತ ಹೇಳ್ತೀವಿ. ಒಂದು ದೇಶದ ಜನರ ಸಾಮಾನ್ಯ ಜೀವನ ಮಟ್ಟ ಸರಕುಗಳ ಬೇಡಿಕೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅಂದರೆ ಒಂದು ದೇಶದ ಜನ ಉತ್ತಮವಾದಂಥ ಹೆಚ್ಚಿನ ಜೀವನ ಮಟ್ಟವನ್ನು ಹೊಂದಿದರೆ ಸರಕುಗಳಿಗಿರುವಂಥ ಬೇಡಿಕೆ ಹೆಚ್ಚಾಗಿರುತ್ತೆ. ಜೀವನ ಮಟ್ಟ ಕಡಿಮೆ ಇದ್ದಾಗ, ಕೆಳಮಟ್ಟದಲ್ಲಿದ್ದಾಗ ಸರಕುಗಳಿಗಿರುವಂಥ ಬೇಡಿಕೆಯೂ ಸಹಜವಾಗಿ ಕಡಿಮೆ ಇರುತ್ತೆ. ಆ್ಯಂಡ್ ನೈನ್ತ್ ಒನ್ ಈಸ್ ಪಾಪ್ಯುಲೇಷನ್. So the population is more
when the size of population is more or big, the quantity demand for goods and services is also more. So the population is less, quantity demand is also less. So it may be the population of a country or population in a family. So the small family purchase less goods and services, big family with more people purchase more goods and services. In the same way, size of population in the country, it also influences the quantity demand of a particular country. The size of population is more, the big, the quantity demand is also more. The size of population is less, quantity demand is also less. That is means the quantity demand for goods and services is determined by the size of the population. ಅಂದರೆ ಒಂದು ದೇಶ ಅಥವಾ ಒಂದು ಕುಟುಂಬ ಇರ್ಬೋದು, ಎಷ್ಟು ಜನ ಇದ್ದಾರೆ, ಜನಸಂಖ್ಯೆ ಎಷ್ಟಿದೆ ಅನ್ನೋದ್ರ ಮೇಲೆ ವಸ್ತುಗಳಿಗಿರುವಂಥ ಬೇಡಿಕೆ ನಿರ್ಧಾರ ಆಗುತ್ತೆ. ಕುಟುಂಬ ಚಿಕ್ಕದಾಗಿದ್ದಾಗ ಬೇಡಿಕೆ ಕಡಿಮೆ ಇರುತ್ತೆ, ಕುಟುಂಬ ದೊಡ್ಡದಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಅದೇ ರೀತಿ ಒಂದು ದೇಶದ ಜನಸಂಖ್ಯೆ ಗಾತ್ರ ದೊಡ್ಡದಾಗಿದ್ದಾಗ ವಸ್ತುಗಳಿಗಿರುವಂಥ ಬೇಡಿಕೆ ಸಹಜವಾಗಿ ಹೆಚ್ಚಾಗಿರುತ್ತೆ. ಜನಸಂಖ್ಯೆ ಕಡಿಮೆ ಇದ್ದಾಗ ವಸ್ತುಗಳಿಗಿರುವಂಥ ಬೇಡಿಕೆನೂ ಕಡಿಮೆ ಆಗುತ್ತೆ. ಹಾಗಾಗಿ ಸರಕು ಸೇವೆಗಳಿಗಿರುವಂಥ ಬೇಡಿಕೆ ಒಂದು ದೇಶದ ಜನಸಂಖ್ಯೆಯ ಗಾತ್ರವನ್ನು ಅವಲಂಬಿಸಿರುತ್ತೆ. ಇನ್ನು 10ನೇದಾಗಿ ಏಜ್ ಕಾಂಪೋಸಿಷನ್ ಆ್ಯಂಡ್ ಸೆಕ್ಸ್ ರೇಷಿಯೋ. ಏಜ್ ಕಾಂಪೋಸಿಷನ್ ಮೀನ್ಸ್ ಔಟ್ ಆಫ್ ಟೋಟಲ್ ಪಾಪ್ಯುಲೇಷನ್. ಸೊ ವಾಟ್ ಈಸ್ ದ ಪೋರ್ಷನ್ ಆಫ್ ಪಾಪ್ಯುಲೇಷನ್ consists of children, what is the portion of population consists of middle age, young age and old age. So this is the age composition. ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಚಿಕ್ಕ ಮಕ್ಕಳ ಸಂಖ್ಯೆ ಎಷ್ಟಿದೆ, ಯುವಕರ ಸಂಖ್ಯೆ ಎಷ್ಟಿದೆ, ಮಧ್ಯಮ ವಯಸ್ಸಿನವರ ಸಂಖ್ಯೆ ಎಷ್ಟಿದೆ ಮತ್ತು ವಯಸ್ಸಾದವರ ಸಂಖ್ಯೆ ಎಷ್ಟಿದೆ. ಸೊ ಇಫ್ ದ ಪಾಪ್ಯುಲೇಷನ್ consists more of children, so demand for toys increases. If the population consists more of young people, so the demand for modern commodity increases. If the population consists more of old people, so demand for medicines, demand for walking stick, demand for spectacles increases. That means demand for certain commodities depends upon the age composition in the country. ಅಂದರೆ ನೋಡಿ, ಒಂದು ದೇಶದ ಜನಸಂಖ್ಯೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿತ್ತು ಅಂದರೆ ಆಟಿಕೆ ಸಾಮಾನುಗಳಿಗೆ ಬೇಡಿಕೆ ಹೆಚ್ಚು. ಯುವ ಜನರ ಸಂಖ್ಯೆ ಹೆಚ್ಚಾಗಿತ್ತು ಅಂದರೆ ಆಧುನಿಕ ವಸ್ತುಗಳಿಗೆ ಬೇಡಿಕೆ ಹೆಚ್ಚು. ಅದೇ ರೀತಿ ವಯೋಮಾನ ಅಂದರೆ ಹೆಚ್ಚು ವಯಸ್ಸಾದವರು ಇದ್ದರು ಅಂದರೆ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚಾಗಿತ್ತು ಅಂದರೆ ಔಷಧಿಗಳಿಗೆ ಬೇಡಿಕೆ ಹೆಚ್ಚು, ಮತ್ತು ಕನ್ನಡಕಗಳಿಗೆ ಬೇಡಿಕೆ ಹೆಚ್ಚು, ವಾಕಿಂಗ್ ಸ್ಟಿಕ್ಗಳಿಗೆ ಬೇಡಿಕೆ ಹೆಚ್ಚು. ಹೀಗಾಗಿ ಒಂದು ಒಟ್ಟು ಜನಸಂಖ್ಯೆಯಲ್ಲಿ ಯಾವ್ಯಾವ ವಯಸ್ಸಿನವರ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಮೇಲೆ ಕೆಲವು ವಸ್ತುಗಳಿಗೆ ಬೇಡಿಕೆ ನಿರ್ಧಾರ ಆಗುತ್ತೆ. ಆ್ಯಂಡ್ ಸೆಕ್ಸ್ ರೇಷಿಯೋ, ದಟ್ ಮೀನ್ಸ್ ಪ್ರೊಪೋರ್ಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್, ಅಂದರೆ ಪುರುಷ ಮತ್ತು ಮಹಿಳೆಯರ ಸಂಖ್ಯೆ. ಅಂದರೆ 1,000 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ, ಇದನ್ನು ನಾವು ಸೆಕ್ಸ್ ರೇಷಿಯೋ ಅಂತ ಕರಿತೀವಿ, ಲೈಂಗಿಕ ಅನುಪಾತ ಅಂತ ಕರೀತಾರೆ. ಇಲ್ಲಿ so the proportion of female is more, demand for cosmetics increases. If the portion of male population is more, so demand for those commodities which are used by men increases. ಅಂದರೆ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿತ್ತು ಅಂದರೆ ಸೌಂದರ್ಯ ಸಾಧಕಗಳಿಗೆ ಬೇಡಿಕೆ ಹೆಚ್ಚು, ಪುರುಷರ ಸಂಖ್ಯೆ ಹೆಚ್ಚಾಗಿತ್ತು ಅಂದರೆ ಅವರು ಬಳಸೋಂಥ ವಸ್ತುಗಳಿಗಿರುವಂಥ ಬೇಡಿಕೆ ಹೆಚ್ಚಾಗಿರುತ್ತೆ. ಹಾಗಾಗಿ ಒಟ್ಟು ಜನಸಂಖ್ಯೆಯಲ್ಲಿ ಯಾವ ವಯಸ್ಸಿನವರಿದ್ದಾರೆ ಮತ್ತು ಪುರುಷ ಮತ್ತು ಮಹಿಳೆಯರ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲೆ ಕೆಲವು ವಸ್ತುಗಳ ಬೇಡಿಕೆ ನಿರ್ಧಾರ ಆಗುತ್ತೆ. ಆ್ಯಂಡ್ 11th one is tax. So how much we spend on goods and services is determined by the rate of tax. So when government impose more tax, that means the rate of tax is more, so less income is available for spending. As a result, demand reduces. If the rate of tax is less, so more money is available for spending. As a result, demand for goods and services increases. That means the rate of taxes and the number of taxes, it decide the quantity demand of certain goods and services. ಅಂದರೆ ಒಂದು ದೇಶದಲ್ಲಿ ನಾವು ಎಷ್ಟು ಹಣವನ್ನು ಖರ್ಚು ಮಾಡ್ತೀವಿ ಅನ್ನೋದು ತೆರಿಗೆಗಳು ಎಷ್ಟಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ತೆರಿಗೆ ದರ ಹೆಚ್ಚಾಗಿದ್ದಾಗ
ವಸ್ತುಗಳಿಗೆ ಬೇಡಿಕೆ ಕಡಿಮೆ, ಯಾಕಂದರೆ ನಮಗೆ ಕಡಿಮೆ ಹಣ ಉಳಿಯುತ್ತೆ. ತೆರಿಗೆ ಕೊಟ್ಟ ನಂತರ ಉಳಿಯುವಂಥ ಹಣದಲ್ಲಿ ನಾವು ವಸ್ತುಗಳನ್ನು ಕೊಳ್ಳೋದ್ರಿಂದ ಹೆಚ್ಚು ತೆರಿಗೆ ಇದ್ದಾಗ ಖರ್ಚು ಮಾಡೋದಕ್ಕೆ ಹಣ ಕಡಿಮೆ ಇರುತ್ತೆ, ಹಾಗಾಗಿ ವಸ್ತುಗಳಿಗೆ ಬೇಡಿಕೆ ಕಡಿಮೆ. ತೆರಿಗೆ ಕಡಿಮೆ ಇದ್ದಾಗ ಹೆಚ್ಚು ಹಣ ಉಳಿಯೋದ್ರಿಂದ ವಸ್ತುಗಳಿಗಿರುವಂಥ ಬೇಡಿಕೆ ಹೆಚ್ಚಾಗುತ್ತೆ. ಹಾಗಾಗಿ ಒಂದು ದೇಶದಲ್ಲಿ ಎಷ್ಟು ತೆರಿಗೆಗಳಿದೆ, ತೆರಿಗೆ ದರ ಎಷ್ಟು ಅನ್ನೋದ್ರ ಮೇಲೆ ವಸ್ತುಗಳ ಬೇಡಿಕೆ ಅನ್ನೋದು ನಿರ್ಧಾರ ಆಗುತ್ತೆ. ಆ್ಯಂಡ್ ಇನೋವೇಷನ್ಸ್. ಸೊ ವೆನ್ ಎ ನ್ಯೂ ಕಮಾಡಿಟಿ ಎಂಟರ್ ಇನ್ ಟು ದ ಮಾರ್ಕೆಟ್, ಸೊ ಆ್ಯಸ್ ಎ ರಿಸಲ್ಟ್ ಆಫ್ ಇನೋವೇಷನ್ಸ್, new commodities enter into the market. So demand for new commodity increases, but demand for old commodities reduces. That means demand for commodities, it depends upon the innovation. Innovation means introduction of any new thing in the production process. ಅಂದರೆ ಒಂದು ವಸ್ತುವಿನ ಬೇಡಿಕೆ ಅನ್ನೋದು ಆವಿಷ್ಕಾರಗಳನ್ನು ಅವಲಂಬಿಸಿರುತ್ತೆ. ಅಂದರೆ ಯಾವುದಾದ್ರು ಒಂದು ಹೊಸ ವಸ್ತು ಮಾರುಕಟ್ಟೆಗೆ ಬಂದರೆ ಆ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ, ಆದರೆ ಹಳೆಯ ವಸ್ತುಗಳ ಬೇಡಿಕೆ ಕಡಿಮೆ ಆಗುತ್ತೆ. ಹಾಗಾಗಿ ಹೆಚ್ಚೆಚ್ಚು ಆವಿಷ್ಕಾರಗಳಿದ್ದಾಗ ಬೇಡಿಕೆ ಹೆಚ್ಚಾಗಿರುತ್ತೆ, ಆವಿಷ್ಕಾರಗಳು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಬೇಡಿಕೆ ಕಡಿಮೆ ಇರುತ್ತೆ. ಆ್ಯಂಡ್ ಅನದರ್ ಪಾಯಿಂಟ್ ಈಸ್ ಕ್ಲೈಮೇಟ್, ಹವಾಗುಣ. ಸೊ ಡಿಮಾಂಡ್ ಫಾರ್ ಸರ್ಟೈನ್ ಕಮಾಡಿಟೀಸ್ ಡಿಪೆಂಡ್ಸ್ ಅಪಾನ್ ದ ಕ್ಲೈಮೇಟ್ ಆಫ್ ದಟ್ ಪರ್ಟಿಕ್ಯುಲರ್ ರೀಸನ್. ಫಾರ್ ಎಕ್ಸಾಂಪಲ್, ಸೊ ಡಿಮಾಂಡ್ ಫಾರ್ ಕಾಟನ್ ಫ್ಯಾಬ್ರಿಕ್ಸ್, ಕಾಟನ್ ಕ್ಲಾತ್, ಇಟ್ ಡಿಪೆಂಡ್ಸ್ ಅಪಾನ್ summer season, so severity of summer. And demand for umbrella, demand for raincoat, demand for ice cream, demand for cold drinks, so demand for hot drink, so all these depends upon the climate in that particular region. ಅಂದರೆ ಕೆಲವು ವಸ್ತುಗಳಿಗಿರುವಂಥ ಬೇಡಿಕೆ ಆ ಪ್ರದೇಶದ ಹವಾಗುಣವನ್ನು ಅವಲಂಬಿಸಿರುತ್ತೆ. ಅಂದರೆ ಎಲ್ಲಿ ಬೇಸಿಗೆ ಹೆಚ್ಚಾಗಿರುತ್ತೋ ಅಲ್ಲಿ ಹತ್ತಿ ಬಟ್ಟೆಗಳಿಗೆ ಬೇಡಿಕೆ ಹೆಚ್ಚು. ಕಾಲದಲ್ಲಿ ಮಳೆ ಇರುವಂಥ ಸೀಸನ್ ಇದ್ದರೆ ಆಗ ಕೊಡೆ, ಛತ್ರಿಗಳಿಗೆ, ಅಂಬ್ರೆಲಾಗಳಿಗೆ, ರೈನ್ ಕೋಟ್ಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ಮತ್ತು ಕೋಲ್ಡ್ ಡ್ರಿಂಕ್ಸಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಅದೇ ರೀತಿ ಚಳಿಗಾಲದಲ್ಲಿ ಹಾಟ್ ಡ್ರಿಂಕ್ಸ್ಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಹೀಗೆ ಕೆಲವು ವಸ್ತುಗಳಿಗಿರುವಂಥ ಬೇಡಿಕೆ ಆ ಪ್ರದೇಶದ ಹವಾಗುಣವನ್ನು ಅವಲಂಬಿಸಿರುತ್ತೆ. ಹವಾಗುಣಕ್ಕೆ ಅನುಗುಣವಾಗಿ ವಸ್ತುಗಳ ಬೇಡಿಕೆಯಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ.